ನಮ್ ಜೊತೆ ಜೆಡಿಎಸ್ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಸದನದಲ್ಲಿ ಅಹೋರಾತ್ರಿ ಧರಣಿಗೆ ನಿರ್ಧಾರ ಮಾಡಿದ್ರೆ ಯಾಕೆ ಸರ್? ಇದು ಬಹುಶಃ ಈ 2-3 ದಿವಸದಿಂದ ತುಂಬಾ ಜಗತ್ ಜಾಹಿರ ಇರತಕ್ಕಂಥ ನ್ಯೂಸ್. ಏನಂತಂದ್ರೆ 6,500 ಕೋಟಿ ಹಗರಣ ಅಂದ್ರೆ ಈ ತಮಾಷೆ ಅಲ್ಲ. ಅನುದಾನ ಕೊಡಕ್ಕೆ ಹೋಗ್ತಾ ಇಲ್ಲ, ಕೆಲಸ ಮಾಡಕ್ಕೆ ಹೋಗ್ತಾ ಇಲ್ಲ, ರಸ್ತೆ ಗುಂಡಿ ಮುಚ್ಚಕ್ಕೆ ಹೋಗ್ತಾ ಇಲ್ಲ. ಅವ್ರಿಗೆ ಲೂಟಿ ಮಾಡಕ್ಕೆ ಮಾತ್ರ ನಂಬರ್ 1 ಆಗಿದ್ದಾರೆ. 6,500 ಕೋಟಿ ಅಬಕಾರಿ ಇಲಾಖೆಯಲ್ಲಿ ಹಗರಣ ಆಗಿದೆ, ಸಾಬೀತಾಗ್ತಾ ಇದೆ. ಲೋಕಾಯುಕ್ತ ಕೇಸಲ್ಲಿ ಅವ್ರು ನಮೂದಾಗಿದೆ. ಆದ್ರೂ ಕೂಡ ಬಂಡಾಟ ಆಡ್ತಾ ಇದ್ದಾರೆ. ಸೊ ಅದರ ಉದ್ದೇಶವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಅವರು ಅಹೋರಾತ್ರಿ ಧರಣಿಗೆ ನಾವು ಇಳಿದಿದ್ವಿ. ಸರ್, ಈಗ ರಾಜೀನಾಮೆಗೆ ತಾವು ಒತ್ತಾಯಿಸ್ತಾ ಇದ್ದೀರಾ, ಆದ್ರೆ ಸಚಿವರು ರಾಜೀನಾಮೆ ಕೊಡ್ತಾರೆ ಸರ್, ಮತ್ತೆ ಸಾಕ್ಷಿಗಳು ಯಾವ್ದು ಕೂಡ ಇಲ್ಲ ಅನ್ನೋ ಮಾತನ್ನ ನೇರವಾಗಿ ಹೇಳ್ತಾರೆ. ಲಾಸ್ಟ್ ಕಳೆದ ಸರ್ಕಾರವನ್ನ 40% ಎಲ್ಲ ಸಾಬೀತಾಯ್ತಾ? ಈಶ್ವರಪ್ಪ ರಾಜೀನಾಮೆ ಕೊಟ್ರು, ಅವರು ಮರ್ಯಾದೆ ಇತ್ತು, ಕೊಟ್ಬಿಟ್ರು ಅವರು. ಬಹುಶಃ ಎಲ್ಲೋ ಒಂದು ಕಡೆ ನನಗೆ ಡೌಟ್ ಆಗ್ತಾ ಇದೆ, ಈ ಸರ್ಕಾರದವರು SC/ST ಜನಾಂಗ ಹೆಸರು ಹೇಳ್ಕೊಂಡು ನಾಗೇಂದ್ರ ಅವ್ರನ್ನ ಅಡ್ಡ ಇಟ್ಕೊಂಡು ಸರ್ಕಾರವನ್ನು ಲೂಟಿ ಮಾಡಿದ್ರು, ಅದು ಸಾಬೀತಾಗ್ತಾ ಇದೆ. ನೆಕ್ಸ್ಟ್ ನಮ್ಮ ರಾಜಣ್ಣವ್ರನ್ನ ಇಟ್ಕೊಂಡ್ರು, ಈಗ SC ಅವ್ರನ್ನ ತಿಮ್ಮಪ್ಪ ಅವ್ರನ್ನ ಇಟ್ಕೊಂಡು SC/ST ಜನಾಂಗದವ್ರನ್ನ ಮುಂದೆ ಇಟ್ಕೊಂಡು ಸಚಿವರು ಮುಂದೆ ಇಟ್ಕೊಂಡು ನನಗೆ ಬಂದಿರತಕ್ಕಂಥ ಮಾಹಿತಿ ಅಂದ್ರೆ ಬರೀ ತಿಮ್ಮಾಪುರ ಹ್ಯಾಂಡಲ್ ಮಾಡಿದ್ರೆ ಬರೀ 3 ಡಿಸ್ಟಿಕ್ ಅಂತೆ. ಇನ್ನು 27 ಡಿಸ್ಟಿಕ್ ಇದು ಮಾಡ್ತಾ ಇರೋದು ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಮಗ ಅಂತೆ. ಸೊ ಅವರಿಂದ ಹಗರಣ ಆಗಿದೆ ಅನ್ನೋದನ್ನ ಕೇಳಿ ಬರ್ತಾ ಇದೆ. ಬಹುಶಃ ಎಲ್ಲೋ ಒಂದ್ ಕಡೆ SC/ST ಜನಾಂಗದವ್ರನ್ನ ಸಚಿವರನ್ನ ಇವರು ಬಲಿ ಕೊಡ್ತಾವ್ರ ಒಂದು ಡೌಟ್ ಆಗ್ತಾ ಇದೆ. ಯಾರು ಸರ್ ಆ ಪ್ರಮುಖ ರಾಜಕಾರಣಿ ಮಗ? ಯಾರು ಆಗಿರ್ಬೋದು? ಕೆಲವೇ ದಿನ ನಿಮ್ಗೂ ಗೊತ್ತಾಗುತ್ತೆ ಯಾರು 27 ಡಿಸ್ಟಿಕ್ ಹ್ಯಾಂಡಲ್ ಮಾಡ್ತಾರಲ್ಲ ಮಹಾನ್ ಭಾವನ. ಇತ್ತೀಚೆಗೆ ಕಾಣಿಸ್ತಾ ಇಲ್ಲಪ್ಪ 2-3 ದಿವಸದಿಂದ. ಬಹುಶಃ ನಿಮ್ಗೆ ಗೊತ್ತಾಗುತ್ತೆ. ಇದು ಗುಸಗುಸ ಸೌಂಡ್ ಇಡೀ ಸದನವೇ ಅದ್ಲಾಡ್ತಾ ಇದೆ. ಮಾಡಿದ್ಯಾರೋ ಸಿಕ್ಕಾಕೊಂಡಿದ್ಯಾರೋ ಅಂತ. ಆಯ್ತಲ್ಲ, ತಿಮ್ಮಾಪುರ್ ಅವರು ಎಷ್ಟು ಕ್ಯಾಶುವಲ್ ಮಾತಾಡ್ತಾರೆ ಅಂದ್ರೆ, ನಾನ್ ಕೊಡ್ಬೇಕಾ ರಾಜೀನಾಮೆ, ಯಾತಕ್ ಕೊಡ್ಬೇಕು ರಾಜೀನಾಮೆ, ಇಷ್ಟೆಲ್ಲ ಆದ್ರೂ ಕೂಡ ಈ ಬಂಡದೇರೆ ಇದೆಯಲ್ಲ, ಇದಕ್ಕೆ ಅವ್ರಿಗೆ ಬಹುಶಃ ಅವರೇ ಸಾಬೀತು ಅನ್ಬೋದು. CM ಅವ್ರು ಹೇಳ್ತಾರೆ ಏನು ರಾಜೀನಾಮೆ ಕೊಡುವಂತ ಪ್ರಸಂಗ ಇಲ್ಲ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ವಿರೋಧ ಪಕ್ಷಗಳಿಗೆ. ಈಗ ಅವ್ರು ಹೇಳಬೇಕಲ್ಲ, ಅವರು ಸಮರ್ಥನೆ ಮಾಡ್ಕೋಬೇಕಲ್ಲ, ತಪ್ಪಿಲ್ಲ ಸಮರ್ಥನೆ ಮಾಡ್ಕೋಬೇಕು. ಅವ್ರು ಸಮರ್ಥನೆ ಮಾಡ್ಕೊಂಡಿದ್ದಕ್ಕಿಂತ ಅವರ ಧರಣಿ ಮಾಡ್ತಾರೆ ನಾವು. ಹೌದಲ್ಲ, ಬಹುಶಃ ಈ ಸರ್ಕಾರ ಏನಾದ್ರು ಜನಪರವಾಗಿದ್ರೆ, ಜನ ಬಗ್ಗೆ ಕಾಳಜಿ ಇದ್ರೆ, ಜನ ಬಗ್ಗೆ ಏನಾದ್ರು ಇದಿದ್ರೆ ಖಂಡಿತವಾಗ್ಲೂ ಅವ್ರನ್ನ ರಾಜೀನಾಮೆ ಕೊಡಬೇಕು, ಜನಪರ ನಿಲ್ಬೇಕು. ಸರ್, ಇನ್ನೊಂದ್ ಕಡೆ ಈ ಒಂದು ಪ್ರಕರಣದಲ್ಲಿ ರಾಜೀನಾಮೆ ಕೊಡೋವರೆಗೂ ಹೋರಾಟ ಮಾಡ್ತೀರಾ ಅಥವಾ ಮುಂದೆ ಯಾವ ರೀತಿ ಹೋರಾಟಗಳು ಇರುತ್ತೆ ಸರ್? ಒಂದು ವೇಳೆ ಏನಾದ್ರೂ ನಾಳೆ ತೀರ್ಮಾನಕ್ಕೆ ಬದ್ಧರಾಗದೇ ಇದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ NDA ಕೂಟ, JDS ಮತ್ತು ಬಿಜೆಪಿ ಕೂಟ ಉಗ್ರ ಹೋರಾಟಕ್ಕೆ ನಾವು ಮುಂದಾಗ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ. ನಿಮ್ಮ ರಾಜೀನಾಮೆ ಕೊಡೋ ತನಕ ನಾವು ಕೂಡ ನಿದ್ದೆ ಮಾಡೋದಿಲ್ಲ. ಇನ್ನೊಂದ್ ಕಡೆ JDS ಶಾಸಕರಾದಂತ HD ಮಂಜು ಅವರು ನೇರವಾಗಿ CMಗೂ ಪತ್ರ ಬರೆದಿದ್ರು. ಈ ರೀತಿ ಒಂದು ಏನೋ ಲೈಸೆನ್ಸ್ ಕೊಡ್ಲಿಕ್ಕೆ ಹಣವನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ. ಹಾಗಿದ್ರು ಕೂಡ ಸರ್ಕಾರ ಎಚ್ಚೆತ್ಕೊಂಡಿಲ್ಲ. ಅವರೇ ನಾಗಶಯನ ಯಾರೋ ನಾವೇ ಸಸ್ಪೆಂಡ್ ಮಾಡಿದೀವಿ, ಆಗಿರ್ತಕ್ಕಂಥ ವಿಷಯ ನಿಜ, ನಾವು ಗೊತ್ತಾಗ್ತದೆ ಸಸ್ಪೆಂಡ್ ಮಾಡಿದೀವಿ, ಹಂಗಾರೆ ತಪ್ಪನ್ನು ಒಪ್ಕೊಂಡಿದ್ದೀರಿ ಅಂತ ವಾಕ್ಯ ಅಂತ ಅಧಿಕಾರಲ್ಲ ಸಸ್ಪೆಂಡ್ ಮಾಡಿದಿರಿ. ಆಡಿಯೋ ಏನಾಗ್ತಿದೆ, ಆಡಿಯೋ ಬೇಕು ಅಂತ ಹೇಳ್ತಾರೆ, ಬೇಕು ಅಂತ ನಿಮ್ಗೆ ನಂಬಿಕೆ FSR ಕಳಿಸಿ ಅದನ್ನ ಪ್ರೂವ್ ಮಾಡಿ. ಸರ್ಕಾರ ನಿಮ್ದು, ಇಲಾಖೆ ನಿಮ್ದು, ಪೊಲೀಸ್ ಇಲಾಖೆ ನಿಮ್ದು, ನೀವ್ ಯಾಕೆ ಹಿಂಜರಿತೀರಿ? ಇದೇನಾಗಿದೆ ಸರ್ ಅಂದ್ರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಫಿಷಿಯಲ್ ಫ್ರೀ, ಯಾರು ಎಲ್ಲಿ ಬೇಕಾ ಲೂಟಿ ಮಾಡ್ಬೋದು, ಯಾರು ಎಲ್ಲಿ ಬೇಕಾ ಲೂಟಿ ಮಾಡ್ಬೋದು. ನೆನ್ನೆ ತಾನೇ ಅದನ್ನು ಸರ್ಕಲ್ ಇನ್ಸ್ಪೆಕ್ಟರ್ ನೋಡಿದೆ, ಯಾರು ಲೋಕಾಯುಕ್ತ ಬಲೆ ಆಗಿದ್ದು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಹೆಂಗಾಗಿದೆ, ಹಿಡಿತಾರೆ ತಪ್ಪೋಗಿದೆ. ಒಬ್ಬ PDOಗಳಿಂದ ಹಿಡಿದು VAಗಳಿಂದ ಹಿಡಿದು ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ಹಿಡಿದು ಯಾವ ಮಟ್ಟಕ್ಕೆ ಅಂದ್ರೆ ಫ್ರೀ 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 1 ವರ್ಷ 2 ವರ್ಷಕ್ಕೆ ಕೊಡು, ತಗೊಂಡೋಗು, ಲೂಟಿ ಮಾಡು. ಒಬ್ಬ ಶಾಸಕನ ಹೇಳ್ತಾ ಇದೀನಿ, ಯಾವ ಮಟ್ಟಕ್ಕೆ ಒಂದು ಲಂಚಾವತಾರ ಆಡ್ತಿದೆ ಅಂದ್ರೆ, ಇಲ್ಲಿ ತನಕ ಯಾವ ಸರ್ಕಾರದಲ್ಲಿ ಕೂಡ ಇದನ್ನ ನೋಡಿಲ್ಲ, ಇನ್ನು ಮುಂದೆ ನೋಡಕ್ಕಾಗಲ್ಲ. ಆ ಮಟ್ಟಕ್ಕೆ ಅಫಿಷಿಯಲ್ ಫ್ರೀ ಆಗ್ಬಿಟ್ಟಿದೆ. ಸರ್, ಹಾಗಾದ್ರೆ ಈ ಒಂದು ಅಬಕಾರಿ ಇಲಾಖೆ ಹಗರಣದಲ್ಲಿ 6,500 ಕೋಟಿ ಏನು ಅಕ್ರಮ ಆಗಿದೆ, ಅದು ಎಲ್ಲಿಗೆ ಹೋಗಿದೆ ಸರ್? ಹಾಗಾದ್ರೆ ಈಗ ನಡೀತಲ್ಲ ಎಲೆಕ್ಷನ್ಸ್, ಮಹಾರಾಷ್ಟ್ರ ಎಲೆಕ್ಷನ್, ನೆಕ್ಸ್ಟ್ ಬರುತ್ತೆ ತಮಿಳ್ನಾಡು ಎಲೆಕ್ಷನ್. ಮಹಾರಾಷ್ಟ್ರ ಸರ್ಕಾರದ ಹೇಳಿದೆಯಲ್ಲ ಮಾಡ್ತಾ ಇದ್ದೀರಂತ. ಇದು ಎಲ್ಲ ಇರ್ತಕ್ಕಂಥ ದೇಶದಲ್ಲಿ 2 ರಾಜ್ಯದಲ್ಲಿ, ಇದು ತೆಲಂಗಾಣ. ದುಡ್ಡು ಕೊಡ್ಲೇಬೇಕಲ್ಲ ಸರ್? ಮೋದಿ ಅವರ ನೇರವಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಿರುವಂತದ್ದು ಪಂಚರಾಜ್ಯ ಚುನಾವಣೆಗಳಿಗೆ 7,000 ಕೋಟಿ ಏನೋ ಹೋಗಿದೆ ಅಂತ. ಇದನ್ನ ತಾವು ಯಾವ ರೀತಿ NDA ಪಾರ್ಟ್ನರ್ ಆಗಿ ಯಾವ ರೀತಿ ನೋಡ್ತೀರಾ ಸರ್? ಇದು ಸಮರ್ಥನೆ ಮಾಡ್ಕೊಂತೀನಿ ಸರ್. ಯಾಕೆಂತಂದ್ರೆ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಇರದೇ ಇವ್ರು 2 ಗತಿ, ಎಲ್ಲ ಚೀಮಾರೆ ಹಾಕಿದ್ದಾರೆ. ಇದು ಹತ್ರದಲ್ಲಿ ಚೀಮಾರೆ ಹಾಕ್ತಾರೆ. ಅದಲ್ಲ, ದುಡ್ಡು ಲೂಟಿ ಮಾಡಕ್ಕೆ 2 ಜಾಗ ಇಲ್ಲಿ ಮಾಡ್ತಾ ಇದಾರೆ, ಮಾಡಿಸ್ಕೊಂತವ್ರೆ. ಇದರಲ್ಲ ನಮ್ಮ ಕಾಂಗ್ರೆಸ್ ದೊಡ್ಡ ನಾಯಕರು ದೊಡ್ಡ ಮಾಡಿಸ್ಕೊಂತ ಇದಾರೆ ಅಷ್ಟೇ. ಅಂದ್ರೆ ಸರ್ಕಾರ ಬರೀ ಲೂಟಿಗೆ ಇಳಿದಿದೆ ಅಂತ ಆರೋಪ ಮಾಡ್ತೀರಿ ಸರ್? ಇದು ನಾನೊಬ್ಬನ ಮಾತು ಹೇಳ್ತಾ ಇಲ್ಲ, ಶಾಸಕನಾಗ ಹೇಳಿದ್ರೆ ಏನೋ ಆರೋಪ. ಜನ ಮಾತಾಡ್ತಾವ್ರೆ ಸರ್, ಜನ ಮಾತಾಡ್ತಾವ್ರೆ. ಯಾವ ಮಟ್ಟಕ್ಕೆ ಅಂದ್ರೆ ಜನ ಮಾತಾಡ್ತಾರೆ. ಇದು ಲೂಟಿ ಸರ್ಕಾರ. ಇದಕ್ಕೆ ಏನ್ ಗೊತ್ತಾ ಸರ್, ಬಲಿ ಕೊಡ್ಬೇಕಂತ ಡಿಸೈಡ್ ಆದಾಗ
ಆ ಬಲಿ ಇದೆ, ಆ ಪ್ರಾಣಿದಲ್ಲಿ ಮಗು ಇದೆಯಾ, ಇದು ಏನಾದ್ರು ಪ್ರೆಗ್ನೆಂಟ್ ಆಗಿದಿಲ್ಲ, ಬಲಿ ಕೊಡ್ಬೇಕು ನಿರ್ಧಾರ ಆಗೋರು ಬಲಿ ಕೊಡ್ತಾವ್ರೆ. ಈ ಬಲಿ ತಗೊಳಕ್ಕೆ ನಾವು ರೆಡಿ ಆಗಿದ್ವಿ ಪಾಪ ಈಗ, ಅದಲ್ವಾ? ಅದರಿಂದ ಕೆಟ್ಟ ಸರ್ಕಾರ ಸರ್, ನೋವಿಂದ ಹೇಳ್ತಾ ಇದ್ದೀನಿ, ಕೆಟ್ಟ ಸರ್ಕಾರ, ಮಾನ ಮರಿಲಿ ಸರ್ಕಾರ ಇದು. ಥ್ಯಾಂಕ್ ಯು ಸರ್. ಇವಿಷ್ಟು ಸಮೃದ್ಧಿ ಮಂಜುನಾಥ್ ಅವರ ಮಾತಾಗಿರುವಂತದ್ದು. ಏನು ಅಬ್ಕಾರಿ ಇಲಾಖೆಯಲ್ಲಿ ಅಕ್ರಮ ಆಗಿದೆ, ಹಣ ಪಂಚರಾಜ್ಯಗಳ ಚುನಾವಣೆಗೆ ಹೋಗಿದೆ, ಜೊತೆಗೆ ಏನು ಸಚಿವ ತಿಮ್ಮಾಪುರ ಅವರು ರಾಜೀನಾಮೆ ಕೊಡೋರು ಕೂಡ ನಾವು ಹೋರಾಟ ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆಗೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.